ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯಗೆ ಈಗ ಸಂಕಷ್ಟ ಎದುರಾಗಿದೆ. ಸಚಿವ ಮಂಕಾಳು ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದೆ. ಸಚಿವ ಮಂಕಾಳು ವೈದ್ಯ ಅರಣ್ಯ ಅಧಿಕಾರಿಗಳ ವಿರುದ್ಧ ದೂರು. ರಾಜ್ಯಪಾಲರು ಹಾಗೂ ರಾಜ್ಯ ಮುಖ್ಯ ಅರಣ್ಯಾಧಿಕಾರಿಗೆ ದೂರು. ಭಟ್ಕಳದ ಆರ್ಟಿಐ ಕಾರ್ಯಕರ್ತರಿಂದ ದೂರು ದಾಖಲಾಗಿದೆ. ಬೈಲೂರಿನ ಸರ್ಕಾರಿ ಅರಣ್ಯ ಜಾಗ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 600ರಲ್ಲಿ ಸಚಿವ ಮಂಕಾಳರಿಂದ ಒತ್ತುವರಿಯಾಗಿದೆಯಾ, ಅಕ್ರಮವಾಗಿ ಮಣ್ಣು ತೆಗೆದು 1 ಎಕರೆ ಪ್ರದೇಶ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು, ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಗಾಗಿ ಅರಣ್ಯ ಒತ್ತುವರಿಯ ಆರೋಪ ಕೇಳಿಬಂದಿದೆ. ಪ್ರಕರಣ ದಾಖಲಾದರೂ ಸಚಿವರ ಹೆಸರನ್ನ ಕೈಬಿಟ್ಟಿದ್ದಾರೆ ಅನ್ನೋದು ಆರೋಪ. ಬೇರೆಯವರ ಹೆಸರಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಆರ್ಟಿಐ ಕಾರ್ಯಕರ್ತ ಆರೋಪ ಮಾಡ್ತಾ ಇದ್ದಾರೆ. ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಮೀನುಗಾರಿಕೆ ಸಚಿವರಾಗಿರ್ತಕ್ಕಂಥ ಇವರ ಒಂದು ಮುಖಂಡತ್ವದಲ್ಲಿ ನಡೀತಕ್ಕಂಥ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಸರ್ವೆ ನಂಬರ್ 600ರಲ್ಲಿ ಬೈಲೂರು ವಿಲೇಜ್ ಮಾವಳ್ಳಿ ಹೋಬಳಿಯಲ್ಲಿ ಅರಣ್ಯ ಅತಿಕ್ರಮಣದಾರವನ್ನು ಒತ್ತುವರಿ ಮಾಡಿ ಇವಾಗ ಏನಾಗ ಕೆಲಸ ಮಾಡಿದೆ, ಅದರ ವಿರುದ್ಧ ದೂರನ್ನು ದಾಖಲಿಸಿದರು ಕೆಲವು ದಿನಗಳ ಹಿಂದೆ. ಅಲ್ಲಿ ಮಂಕಾಳು ವೈದ್ಯರ ಮೇಲೆ ದೂರನ್ನು ದಾಖಲಿಸಿದೆ, ಥರ್ಡ್ ಪಾರ್ಟಿ ಮೇಲೆ ದೂರನ್ನು ದಾಖಲಿಸಿದೆ. ಆದರೆ ಇಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಅವ್ರ ಮೇಲೆ ನಡೆದಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಮಂಕಾಳು ವೈದ್ಯರು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಅದರ ಜೊತೆಗೆ ಇವತ್ತು ನಾವು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರಿವರಿಗೆ ದೂರನ್ನು ಕೂಡ ದಾಖಲಿಸಿದ್ದೇವೆ. ಸಚಿವ ಮಂಕಾಳು ವೈದ್ಯ ಮೇಲೆ ಪ್ರಕರಣ ದಾಖಲಿಸಬೇಕಂತ ಹೇಳಿ. ನೋಡೋಣ ಮುಂದೇನಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್, ಏನಿದು ಆರೋಪ, ಯಾವ ಜಾಗ ಅದು? ಎಸ್ ಭಾವನಾ, ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಮಾಲಕತ್ವದ ಭಟ್ಕಳ ತಾಲೂಕಿನ ಬೈಲೂರಿನಲ್ಲಿ ಒಂದು ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಏನಿದೆ, ಆ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಹಿಂಭಾಗದಲ್ಲೇ ಅರಣ್ಯ ಜಾಗ ಇರುವಂತದ್ದು. ಸೊ ಈ ಅರಣ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಸುತ್ತ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಆ ಪ್ರದೇಶದಲ್ಲಿ ಇರುವಂತಹ ಮರಗಳನ್ನು ಹಾಗೂ ಅಲ್ಲಿನ ಅರಣ್ಯ ಇಲಾಖೆ ಸಂಬಂಧಪಟ್ಟ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಎಂಬುದೊಂದು ಈಗಲೇ ಆರೋಪ ಇರುವಂತದ್ದು. ಈ ಹಿಂದೆ ಈ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ದಾಖಲೆಗಳನ್ನು ಹೊರತೆಗಿಲಿಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಯಾವ ರೀತಿಯಲ್ಲಿ ಅವರಿಗೆ ಅದು ಆಗಿರಲಿಲ್ಲ. ಈಗ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಶಂಕರ್ ನಾಯ್ಕ್, ನಾಗೇಂದ್ರ ನಾಯ್ಕ್ ಹಾಗೂ ನಾಗೇಶ್ ನಾಯ್ಕ್ ಎಂಬುವರು ಇದನ್ನು ದಾಖಲೆಗಳನ್ನು ತೆಗೆದು ಈ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ಕೂಡ ನೀಡಿರುವಂತದ್ದು. ಸೊ ಈಗ ಈ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಹಾಗೂ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ರಾಜ್ಯಪಾಲರು ಹಾಗೂ ರಾಜ್ಯ ಮುಖ್ಯ ಅರಣ್ಯಾಧಿಕಾರಿಗೆ ಈಗ ದೂರು ನೀಡಿರುವಂತದ್ದು. ಸೊ ಈ ಅರಣ್ಯ ಜಾಗ ಏನಿದೆ ಇದು ಸರ್ವೆ ನಂಬರ್ 600ರಲ್ಲಿ ಇರುವಂತದ್ದು. ಸೊ ಆ ಪ್ರದೇಶದಲ್ಲೇ ಇವರ ಶಿಕ್ಷಣ ಸಂಸ್ಥೆ ಕೂಡ ಇರುವಂತದ್ದು. ಸೊ ಈ ಶಿಕ್ಷಣ ಸಂಸ್ಥೆಯ ಸುತ್ತಲ ಹಿಂಭಾಗ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಸಲಿಕ್ಕೆ ನಿಲ್ಕೊಂಡು ಈ ಅರಣ್ಯ ಜಾಗವನ್ನು ಒತ್ತುವರಿ ನಡೆಸಿರುವಂತದ್ದು. ಸೊ ಈ ಪ್ರಕರಣದಲ್ಲಿ ಸ್ಥಳೀಯ ಮಂಕಿಯ ಎಸಿಎಫ್ ಕೂಡ ಭಾಗಿಯಾಗಿದ್ದಾರೆ ಎಂಬುದು ಕೂಡ ಆರೋಪ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಅರಣ್ಯ ಒತ್ತುವರಿ ಆಗಿದೆ. ಈ ಅರಣ್ಯ ಒತ್ತುವರಿಯ ಪ್ರಕರಣಕ್ಕೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಸಲು ಎಸಿಎಫ್ ಕೂಡ ಅಲ್ಲಿ ಸಹಾಯ ಮಾಡಿದ್ದಾರೆ ಎಂಬುದು ಕೂಡ ಆರೋಪ ಇರುವಂತದ್ದು. ಸೊ ಈ ಸದ್ಯಕ್ಕೆ ಈಗ ಇವರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಉನ್ನತಾಧಿಕಾರಿಗಳಿಗೆ ಲೆಟರ್ ಕೂಡ ಹಾಕಲಾಗಿದೆ. ಅದಲ್ಲದೆ ನ್ಯಾಯಾಲಯದ ಮೊರೆ ಕೂಡ ಹೋಗಿರುವಂತದ್ದು. ಸೊ ಸದ್ಯಕ್ಕೀಗ ಉಸ್ತುವಾರಿ ಸಚಿವರೇ ಈ ಕೃತ್ಯ ಎಸಗಿದ್ದಾರಾ ಎಂಬುದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಈ ಕೃತ್ಯ ಎಸಗಿದ್ರು ಅವರ ನೇರವಾಗಿ ಅವರ ಹೆಸರು ದಾಖಲು ಮಾಡದೆ ಅವರ ಬೆಂಬಲಿಗರ ಹೆಸರಿನಲ್ಲಿ ಪ್ರಕರಣವನ್ನು ದಾಖಲಿಸಿ ಇದನ್ನು ಮುಚ್ಚಲಿಕ್ಕೆ ಅರಣ್ಯ ಅಧಿಕಾರಿಗಳು ಈ ಹಿಂದೆ ಟ್ರೈ ಮಾಡಿದ್ರು ಎಂಬುದು ಕೂಡ ಇಲ್ಲಿ ಇರುವಂತದ್ದು ಆರೋಪ. ಭವನ, ಇದಕ್ಕೆ ಸಚಿವರ ಕಡೆಯಿಂದಾಗ್ಲಿ ಅಥವಾ ಅಧಿಕಾರಿ ಕಡೆಯಿಂದಾಗ್ಲಿ ಏನು ಉತ್ತರ ಬರ್ತಾ ಇದೆ? ಅಂದ್ರೆ ಸಚಿವರ ಹೆಸರನ್ನು ಬಿಟ್ಟು ಬಿಡ್ತಾರೆ, ಬೇರೆಯವರ ಹೆಸರಿನಲ್ಲಿ ದೂರು ದಾಖಲಾಗುತ್ತೆ, ಇದ್ರ ಬಗ್ಗೆ ಏನ್ ಉತ್ತರ ಕೊಡ್ತಾ ಇದ್ದಾರೆ? ಸದ್ಯಕ್ಕೆ ಇದೇನಿದು ಅರಣ್ಯ ಅಧಿಕಾರಿಗಳ ಇದನ್ನು ಕೃತ್ಯ ಎಸಗಿರುವುದರಿಂದ ಅವರು ಇದರಲ್ಲಿ ಏನು ಇಲ್ಲ, ಇದರಲ್ಲಿ ಯಾವ ರೀತಿಯಲ್ಲಿ ಒಂದು
ಒತ್ತುವರಿ ಆಗಿಲ್ಲ ಎಂಬುದೊಂದು ಸಬೂಬು ನೀಡಲಿಕ್ಕೆ ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಈ ವಿಚಾರ ಬಂದಾಗ ಅಲ್ಲಿ ಯಾವ ರೀತಿಯಲ್ಲಿ ಒತ್ತುವರಿ ಆಗಿಲ್ಲ ಎಂಬುದೊಂದು ಸಬೂಬು ನೀಡಿದ್ರು. ಆದ್ರೆ ಇದೀಗ ಈ ಪ್ರಕರಣ ಏನೋ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈ ಪ್ರಕಾರ ಏನೋ ಪ್ರತಿಕ್ರಿಯೆ ನೀಡಲಿಕ್ಕೆ ಇನ್ನೂ ಕೂಡ ಏನೋ ಸಚಿವ ಮಂಕಾಳ ವೈದ್ಯ ಏನೋ ಲಭ್ಯವಾಗಿಲ್ಲ. ಸೊ ಅವರು ಈ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಎಂಬುದು ನೋಡ್ಬೇಕಷ್ಟೇ ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.